ರಾಷ್ಟ್ರೀಯ ಕೈಮಗ್ಗ ದಿನದ ಅಂಗವಾಗಿ ನೇಕಾರಿಕೆ ತಾಯಂದಿರಿಗೆ ಸನ್ಮಾನ. ಹೌದು, ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾದ ಶ್ರೀಮತಿ ಶಾಲಿನಿ ಇಳಗೇರ್ ಇವರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಚಿಕ್ಕರೇವಣ್ಣರವರ ಮತಕ್ಷೇತ್ರ ಆದ ಕಟಕೋಳ ಗ್ರಾಮದಲ್ಲಿ ಸ್ವದೇಶಿ ಸಂಪ್ರದಾಯದಂತೆ ಕೈಮಗ್ಗದ ಮೂಲಕ ನೇಕಾರಿಕೆ ಮಾಡುವ ತಾಯಂದಿರಿಗೆ ಶ್ರೀಮತಿ ಶಾಲಿನಿ ಇಳಿಗೇರ್ ಮೇಡಂ ಹಾಗೂ ರಾಮದುರ್ಗ ಮಂಡಲದ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ನೇಕಾರಾಣಿ ಸ್ವಾಭಿಮಾನದ ಛಲಗಾರ, ಬೆವರಿನ ಹನಿಯ ಮೇಲೆ ಬಾಳಿನ ಸಂಚಾರ, ಮಾನವ ಉಳಿಸೋ ಸಂಸ್ಕೃತಿಯ ಕಲೆಯನ್ನು ಬೆಳೆಸೋ, ಕಾಯಕವ ನಮಿಸಿ ಶ್ರಮಿಸೋ ಹರಿಕಾರನೇ. ಹರಿದೋದ ಬಟ್ಟೆಯ ತೊಟ್ಟು ಬದುಕನ್ನೇ ಮುಡಿಪಾಗಿಟ್ಟು, ಹತ್ತಿಯ ನೂಲನು ಹೆಣೆದು ಅಡ ಮಾಡಿ ಉಡುಪನು ನೇಯ್ದು, ಪರರಿಗೆ ವಸ್ತ್ರವ ನೀಡೋ ಕಲೆಗಾರನೇ, ಸವೆದರು ಸೋಲದೆ ಸಾಗು ನೇತಾರನೇ. ನೇಕಾರಾಣಿ ಸ್ವಾಭಿಮಾನದ ಛಲಗಾರ, ಬೆವರಿನ ಹನಿಯ ಮೇಲೆ ಬಾಳಿನ ಸಂಚಾರ. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆ ಶ್ರೀಮತಿ ಶಾಲಿನಿ ಇಳಗೇರ್ ಇವರು ನಮ್ಮ ಮಹಿಳಾ ಮೋರ್ಚಾದ ರಾಜ್ಯ ಅಧ್ಯಕ್ಷ ಮಂಜುಳಾ ಸಿ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ನಯನಾ ಭಸ್ಮೆ ಇವರ ಮಾರ್ಗದರ್ಶನದ ಮೇರೆಗೆ ರಾಮದುರ್ಗ ಮಂಡಲದ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ಕಟಗೋಳ ಗ್ರಾಮದ ಬಿಜೆಪಿ ಮುಖಂಡರು ಸೇರಿಕೊಂಡು ನೇಕಾರರಿಗೆ ನಮ್ಮ ನರೇಂದ್ರ ಮೋದಿಜಿ ಅವರು ನೀಡುತ್ತಿರುವ ಸೌಲಭ್ಯ ಹಾಗೂ ಸವಲತ್ತುಗಳನ್ನ ನೇರವಾಗಿ ನೇಕಾರರಿಗೆ ವಿಷಯ ಮುಟ್ಟಬೇಕು ಎಂಬ ಉದ್ದೇಶದಿಂದ ಪ್ರತಿಯೊಂದು ನೇಕಾರ ಮನೆಗೆ ಭೇಟಿ ನೀಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಅವರು ನೂಲುವಂತಹ ಬಟ್ಟೆಗಳನ್ನ ಖರೀದಿಸಿದ್ದೇವೆ ಅಂತ ಮಾತನಾಡಿದರು. ನಮಸ್ತೆ, ನಾನು ಶಾಲಿನಿ ಶಿವರಾಜ್ ಇಳಗೇರ್, ಬೆಳಗಾವಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾಗಿ ನೇಮಕ ಆಗಿದ್ದೀನಿ. ನನಗೆ ರಾಜ್ಯ ಅಧ್ಯಕ್ಷರಾದ ಮಂಜುಳಾ ಸಿ ಹಾಗೂ ಜಿಲ್ಲಾಧ್ಯಕ್ಷರಾದ ನಯನಾ ಭಸ್ಮೆ ಅವರ ಅವರೊಂದು ಹೇಳಿಕೆ ಪ್ರಕಾರ ನಾವು ಇವತ್ತು ನೇಕಾರರ ದಿನಾಚರಣೆಯನ್ನು ಆಚರಿಸೋಕೆ ಇವತ್ತು ಕಡ್ಕೋಳ ಗ್ರಾಮಕ್ಕೆ ಬಂದಿದ್ದೀವಿ. ಇದ್ರದ್ದು ಉದ್ದೇಶ ಏನಂತಂದ್ರೆ, ಮೊನ್ನೆ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಲ್ಲಿ ನೇಕಾರರಿಗೆ ಅವ್ರಿಗೆ ಆಗುವಂತ ಸೌಲಭ್ಯಗಳು, ಅದ್ರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ರು. ಹಾಗಾಗಿ ನಾವು ಅದನ್ನ ನೇರವಾಗಿನೇ ಮಾತಾಡ್ಬೇಕು ಅಂತ ಹೇಳಿ, ಅಷ್ಟ ಆಗದೆ ಅಲ್ಲದೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಪರಂಪರೆನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇರೋದು ಅಂದ್ರೆ ಬರೀ ನೇಕಾರರು ಮಾತ್ರ ಅಂತ ನಾನು ಅನ್ಕೊಂತೀನಿ. ಇದು ಈಗ ಕ್ಷೀಣಿಸ್ತಾ ಇದೆ ದಿನೇ ದಿನೇ. ಅದ್ರದ್ದು ಏನು ಅಡ್ವಾಂಟೇಜಸ್ ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ತದೆ. ಜನರು ಮ್ಯಾನ್ ಮೇಡ್ ಫೈಬರ್ಸ್ ಗೆ ಜಾಸ್ತಿ ಮೊರೆ ಹೋಗ್ತಾ ಇದ್ದಾರೆ. ನ್ಯಾಚುರಲ್ ಫೈಬರ್ಸ್ ಗೆ ಬಹಳಷ್ಟು ಆದ್ಯತೆ ಕೊಡ್ಬೇಕು, ನೇಕಾರರಿಗೆ ನಾವು ಪ್ರೋತ್ಸಾಹ ಮಾಡ್ಬೇಕು ಅಂತ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮನೂ ಕೂಡ ನಾವು ಮಹಿಳಾ ಮೋರ್ಚಾ ಇಟ್ಕೊಂಡಿದ್ವಿ ಜಿಲ್ಲೆಯ ವತಿಯಿಂದ. ಅವ್ರು ಏನ್ ಹೇಳಿದ್ರು, ರಾಜ್ಯದ ಮಂಜುಳಾ ಸಿ ಅಂತ ಅನ್ನೋ ನಮ್ಮ ಅಧ್ಯಕ್ಷರು, ಹಾಗೆ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತ ನಯನಾ ಭಸ್ಮೆ ಅವರು ಕೂಡ ಅವರ ಆದೇಶದ ಮೇರೆಗೆ ಆಗಿರ್ಬೋದು, ಅವರ ಒಂದು ಹೇಳಿಕೆಯಿಂದ ನಾವು ಇವತ್ತು ತಾಲೂಕಾ ಮಹಿಳಾ ಮೋರ್ಚಾ ಹಾಗೂ ಜಿಲ್ಲಾ ಪದಾಧಿಕಾರಿ ಎಲ್ಲರೂ ಕೂಡಿ ಸನ್ಮಾನ ಮಾಡ್ಕೊಂಡಿದ್ವಿ. ಕಡ್ಕೋಳ ಗ್ರಾಮದ ಮುಖಂಡರು, ಅವರು ಬರೀ ಮುಖಂಡರು ಅಷ್ಟೇ ಅಲ್ಲ, ಬಿಜೆಪಿ ಅಂತ ಕೆಲಸ ಮಾಡೋರು ಎಲ್ಲರೂ ಕೂಡ ಮೋದಿ ಪರಿವಾರದವರೇ ಆಗಿದ್ದೀವಿ. ಹಾಗಾಗಿ ಬಿಜೆಪಿ ಪರಿವಾರದವರು ನೇಕಾರರ ಅವ್ರಿಗೆ ನಾವು ಇದೀವಿ ನಿಮ್ ಜೊತೆಗೆ ಅಂತ ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಅವ್ರಿಗೆ ಒಂದು ಪ್ರೋತ್ಸಾಹದ ಪರವಾಗಿ ನಾವು ಅವ್ರಿಗೆ ಕೊಟ್ಟಂತ ನೇಯ್ದಂತ ಸೀರೆಗಳನ್ನು ಖರೀದಿ ಮಾಡ್ತಾ ಇದೀವಿ. ಹಾಗೆ ಅವ್ರಿಗೆ ಏನ್ ಮಾಡ್ಬೇಕು, ಪ್ರಧಾನ ಮಂತ್ರಿ ಯೋಜನೆಗಳು ಬಹಳಷ್ಟು ಯಾವ್ಯಾವ ತರ ಯೋಜನೆಗಳು ಬಂದಿದಾವೆ, ಅದಷ್ಟೇ ಅಲ್ಲದೆ LIC ಮುಖಾಂತರವಾಗಿ ಕೊಟ್ಟಂತ ಒಂದಿಷ್ಟು ಯೋಜನೆಗಳನ್ನು ಹೇಳಿದೀವಿ. ಅದೇ ಅಲ್ಲದೆ ನಾವು ಕೂಡ ಅವರಿಗೆ ಸಾಥ್ ಕೊಟ್ಟು ಬೆಳಗಾವಿಗೆ ಹೋಗಿ ಅವ್ರಿಗೆ ಮುಂದೆ ರಾ ಮಟೀರಿಯಲ್ಸ್ ಖರೀದಿ ಮಾಡುವಂತ ಏನು ಸೌಲಭ್ಯಗಳನ್ನ ನಾವು ಒದಗಿಸ್ಕೊಡೋಣ ಅಂತ ಹೇಳ್ತಾ ಇದೀವಿ. ಅಷ್ಟೇ ಅಲ್ಲದೆ ನಾವು ಅವ್ರಿಗೆ ಪ್ರೋತ್ಸಾಹ ಬೇಕಲ್ಲ, ಅದನ್ನೆಲ್ಲ ನಾವು ಅವ್ರಿಗೆ ಸಹಕಾರ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಕೆ ನಂತರ ರಾಮದುರ್ಗ ಮಂಡಲದ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ನೇಕಾರರು ಮಾತನಾಡಿದರು. ಇಲ್ಲಿ ಶಾಲಿನಿ ಮೇಡಮ್ ನಿಮ್ದು ಚಂದರ್ಗಿ ಒಳಗಿರ್ತಾರೆ, ಇವ್ರ ನಂಬರ್ ತಗೋರಿ, ನಂಬರ್ ತಗೊಂಡು ಇವ್ರದ್ದು ಪೂರ ಕಾಂಟ್ಯಾಕ್ಟ್ ತಗೋರಿ. ಯಾರು ಇಲ್ಲಿ ಹಿರಿಯರ್ ಮುಖಂಡ್ರು ಯಾರು ಇರ್ತೀರಿ, ಇಲ್ಲಿ ನಿಮ್ ಸಮಿತಿಯೊಳಗದಾರ, ಏನೋ ಇದ್ರು ಬಂದವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರ, ಮುಂದಿದ್ ಮಾಡ್ಯಾರ, ಅಷ್ಟೇ ನೀವು ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡ್ರಿ, ನಮ್ ಜೊತೆ ಎಲ್ಲರ ಜೊತೆ ಕೈ ಜೋಡ್ಸಾಕ್ ಹೇಳ್ರಿ. ಏನೋ ಎದ್ರ ಸಲುವಾಗಿ ಇದ್ರು ಹೆಣ್ಮಕ್ಳಿಗೆ ನಮ್ಗೆ ಹೆಲ್ಪ್ ಮಾಡಕ್ ಹೇಳ್ರಿ. ಇಷ್ಟ ಹೇಳಿ ಮುಗಿಸ್ತೇವೆ.
ಈ ಸಂದರ್ಭದಲ್ಲಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಾದ ಶ್ರೀಮತಿ ಶಾಲಿನಿ ಇಳಗೇರ್, ರಾಮದುರ್ಗ ಮಂಡಲದ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಾದ ಶ್ರೀಮತಿ ರಾಧಿಕಾ ದೂತ್, ಶ್ರೀಮತಿ ಸುನಿತಾ ತಿಮ್ಮನಗೌಡರ್, ಶ್ರೀಮತಿ ಶಕುಂತಲಾ ಬೂದಿ ಹಾಗೂ ಗ್ರಾಮದ ಮುಖಂಡರಾದ ಬಿಜೆಪಿ ಮುಖಂಡರು ಹಾಗೂ ನೇಕಾರರು ಉಪಸ್ಥಿತರಿದ್ದರು. ತಿಂಗಳ ಜವಳಿ ಇಲಾಖೆಗೆ ಹೋಗಿ ಏನೇನು ಸೌಲಭ್ಯ ಹೆಂಗ್ ತಗೋಬೇಕು ಅದನ್ನ ಏನೈತಲ್ಲ ಇವತ್ತು ಒಂದೇ ದಿನಕ್ಕೆ ನಾವು ಬಿಡೋದಿಲ್ಲ. ಮತ್ತೊಂದ್ ದಿನ ಏನೈತಲ್ಲ ಶಾಲು ಮೇಡಮ್ಮ ನಾವು ಬಂದ ಅವ್ರಿಗೆ ತಿಳಿಸ್ಕೊಡ್ತೀವಿ. ಇವತ್ತಿಗೆ ಇಷ್ಟರಿಗೆ ತಲುಪಲಿಲ್ಲ ಅಂದ್ರೂ ಕೂಡ ಒಂದ್ 10 ಮಂದಿಗರ ಅದ ಪ್ರತಿ ಊರೊಳಗೆ ಒಂದ್ 10 ಮಂದಿಗರ ತಲುಪಿಸಕ ಏನ್ ಮಾಡ್ಬೇಕಂತ ಅನ್ನೋದನ್ನ ನಾವು ಇಷ್ಟು ಕುಂತ ಸಮಾವೇಶ ಮಾಡ್ಕೊಂಡ ನೋಡಿದಂತೆ ಏನೈತಲ್ಲ ನಾವು ಜವಳಿ ಇಲಾಖೆಗೆ ಭೇಟಿ ಯಾವೆಲ್ಲ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬಂದಿರ್ತಾವೋ ಅದು ರಾಜ್ಯ ಸರ್ಕಾರದಲ್ಲೂ ಅನುಮೋದನೆ ಆಗಿ ಜನರಿಗೆ ತಲುಪುವಂತ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂತಾನೆ ಅನ್ಕೊಂತೀನಿ. ಮತ್ತೇನು ಪ್ರಧಾನ ಮಂತ್ರಿಯವರು ಕೆಳಮಟ್ಟದಿಂದ ಬಡತನವನ್ನ ನೋಡಿದಂತವ್ರು, ಹಾಗಾಗಿ ನೇಕಾರರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಎಲ್ಲರ ಬಡತನವನ್ನ ಅರಿತು ಈ ಸತಿ ಮನ್ ಕಿ ಬಾತ್ ಅಲ್ಲಿ ಹೇಳಿದಂತ ಮಾತು, ಅರ್ಧ ಗಂಟೆ ಮಾತಾಡಿದ ಮಾತು ಕೂಡ ಬರೀ ನೇಕಾರರ ಪರವಾಗಿನೇ ಇತ್ತು ಹೊರತಾಗಿ ಬೇರೆ ಯಾವ್ದರ ಪರವಾಗಿ ಇಲ್ಲ. ಯಾಕಂದ್ರೆ ದೊಡ್ಡವರನ್ನ ಬೆಳೆಸೋದು ದೊಡ್ಡತನ ಅಲ್ಲ, ಚಿಕ್ಕವರನ್ನ ದೊಡ್ಡವರನ್ನಾಗಿ ಮಾಡೋದೇ ದೊಡ್ಡತನ. ಹಾಗಾಗಿ ಈ ತರದ ಒಬ್ಬ ವ್ಯಕ್ತಿ, ಒಬ್ಬ ಪ್ರಧಾನಿ ನಮಗೆ ಸಿಕ್ಕಿದರೋದು ಅದು ನಮ್ಮ ಅದೃಷ್ಟನೇ ಸರಿ. ಅದನ್ನ ನಾವು ಸರಿಯಾದ ರೂಪದಲ್ಲಿ ಆಯ್ಕೆ ಮಾಡ್ಕೊಂಡು ಸರಿಯಾದ ರೂಪದಲ್ಲಿ ನಾವು ಅದನ್ನ ಉಪಯೋಗಿಸ್ಕೊಂಡ್ರೆ ನಮ್ಗದು ತುಂಬಾ ಚೆನ್ನಾಗೇನೆ ಇದೆ ಅಂತಾನೆ ಹೇಳೋಣ. ಪ್ರಧಾನ ಮಂತ್ರಿಯವರು ಯೋಜನೆಗಳಿದಾವೆ, ಬಹಳಷ್ಟು ಯೋಜನೆಗಳಿದಾವೆ. ಅದು 70% ಅವ್ರಿಗೆ ಲೋನ್ ಸಿಕ್ಕರೆ 30% ಅದರಲ್ಲಿ ಸಬ್ಸಿಡಿ ಸಿಗುತ್ತೆ. ಅದು ಮಹಿಳೆಯರಿಗೆ ಮಾತ್ರ ಬಹಳಷ್ಟು ಆದ್ಯತೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮಹಿಳೆಯರು ಸ್ವಾವಲಂಬನೆ ಜೀವನ ಮಾಡ್ಬೇಕು, ಅವರು ಯಾರದ ಇದು ಇರ್ಲಾರ್ದೇನೆ ಇರ್ಬೇಕು ಅನ್ನೋಂತ ಒಂದು ಜೀವನ ನಡೆಸಬೇಕು, ಸ್ವಾವಲಂಬನೆಯಾಗಿ ಇರ್ಬೇಕು ಅನ್ನೋಂತ ಒಂದು ಮುಂದಿನ ಅಡಿಪಾಯ ಆಗ್ಬೇಕು ಅಂತ ಹೇಳಿ ವೇಗ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.